ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದಂತಹ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮೊದಲಿಗೆ ಸರ್ಕಾರಿ ಗೌರವದಿಂದ ಅತಿಥಿಗಳನ್ನು ಬರಮಾಡಿಕೊಂಡರು. ನಂತರ ಉಪವಿಭಾಗಾಧಿಕಾರಿಯಾದ ಶ್ರೀಮತಿ ಸಪ್ತಶ್ರೀ ಅವರು ಧ್ವಜಾರೋಹಣ ಮಾಡಿದರು. ಅಲ್ಲಿ ಸೇರಿದ್ದ ಎಲ್ಲ ಸಭಿಕರಿಂದ ರಾಷ್ಟ್ರಗೀತೆ ಮೊಳಗಿತು. ನಂತರ ವಿಶ್ವವಿನೂತನ ವಿದ್ಯಾರ್ಥಿ ಚೇತನ ಎಂಬ ಕನ್ನಡ ದೇಶಭಕ್ತಿ ಗೀತೆಯೂ ಸಹ ಆಡಿದರು. ಉಪವಿಭಾಗಾಧಿಕಾರಿಯವರು ಭಾರತ ದೇಶದ ಬಗ್ಗೆ ಮಾತನಾಡುತ್ತಾ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಭಾರತ ದೇಶವು ಬ್ರಿಟಿಷರ ಸಾಮ್ರಾಜ್ಯದಿಂದ ಸ್ವತಂತ್ರಗೊಂಡು ಇಂದಿಗೆ 77 ವರ್ಷಗಳು ಮುಗಿದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಮ್ಮ ಮಾತೃಭೂಮಿಯಾಗಿರುವ ಭಾರತ ದೇಶ ಪುರಾತನವಾದ ಧರ್ಮ, ನಾಗರಿಕತೆ, ಸಂಸ್ಕೃತಿ, ಮೌಲ್ಯಗಳಿಂದ ಶ್ರೀಮಂತವಾಗಿದೆ. ಸಾಧು ಸಂತರ, ಋಷಿಮುನಿಗಳ ಹಾಗೂ ರಾಜ ಮಹಾರಾಜರ, ಕವಿಗಳು, ಸಾಹಿತಿಗಳು, ಶಿಕ್ಷಣ ತಜ್ಞರು, ವೈದ್ಯರು, ರೈತರು, ಯುವಕರ, ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿರುವ ಸಮೃದ್ಧ ದೇಶವಾಗಿದೆ. ಪರಕೀಯರ ದಾಸ್ಯದಿಂದ ಈ ದೇಶವನ್ನು ಪಾರು ಮಾಡಲು ಸಾಕಷ್ಟು ಜನ ಹೋರಾಟಗಾರರು, ದೇಶಪ್ರೇಮಿಗಳು ತ್ಯಾಗ ಬಲಿದಾನ ಮಾಡಿದ್ದಾರೆ. ಆ ಎಲ್ಲ ಮಹಾಂಚೇತರನ್ನು ಸ್ಮರಿಸಿ ಗೌರವ ಪೂರಕ ನಮನಗಳನ್ನು ಸಮರ್ಪಿಸುವುದು ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಲಾಲಾ ಲಜಪತ ರಾಯ್, ಬಿಪಿನ್ ಚಂದ್ರಪಾಲ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಹೀಗೆ ಹಲವಾರು ಧೀಮಂತ ನಾಯಕರು ಅಪರಿಮಿತ ಕೊಡುಗೆಯನ್ನು ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಎಂಬ ಯುವಕರಿಗೆ ಉರಿದುಂಬಿಸಿ ದೇಶಪ್ರೇಮವನ್ನು ಬೆಳೆಸಿದ್ದಾರೆ. ವಿಶ್ವವಿನೂತನ ವಿದ್ಯಾಚೇತನ, ಸರ್ವಹೃದಯ ಸಂಸ್ಕಾರಿ ಎಂಬ ಜಯಭಾರತಿ ಎನ್ನುವ ಚನ್ನವೀರ ಕಣವಿಯವರ ಮಾತಿನಂತೆ ದೇಶದ ಏಕತೆಗೆ, ಅಖಂಡತೆಗೆ ನಾವೆಲ್ಲರೂ ತಲೆ ಬಾಗಿಸಬೇಕಾಗಿದೆ. ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಚೆಂದಳನ್ನು ಸ್ಮರಿಸುತ್ತಾ ಅಂಗಾಂಗಗಳನ್ನು ದಾನ ಮಾಡುವುದು ಅತ್ಯಂತ ಅಮೂಲ್ಯವಾಗಿರುವುದು ಎಂದರು. ಮಾನ್ಯ ಜನಪ್ರಿಯ ಶಾಸಕರಾದ ಕೆ. ಷಡಾಕ್ಷರಿಯವರು ಮಾತನಾಡಿ, ಈ ದೇಶ ಬಹಳ ಪವಿತ್ರವಾದ ದೇಶ. ಈ ದೇಶದಲ್ಲಿ ಜನಿಸಿರತಕ್ಕಂತಹ ನಾವು ನೀವೆಲ್ಲ ಪುಣ್ಯವಂತರು. ಈ ದೇಶ ಎಲ್ಲ ಸಂಪತ್ತುಗಳನ್ನು ಹೊಂದಿರತಕ್ಕಂಥ ದೇಶ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳಷ್ಟು ಹಿರಿಯರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅಂತಹ ಭದ್ರವಾದ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸತಕ್ಕಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಈ ಮಾತು ಅನ್ವಯಿಸುತ್ತದೆ. ಬಡತನದ ಸಮಸ್ಯೆ, ಕೃಷಿಕ ಸಮಸ್ಯೆ, ಬಹಳಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಸರ್ಕಾರವು ಬಹಳಷ್ಟು ಕಾಯ್ದೆಗಳನ್ನು ತಂದಿದ್ದಾರೆ. ಈ ಕಾಯ್ದೆಯ ಜೊತೆಗೆ 5 ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅವೆಲ್ಲವನ್ನು ಬಹಳಷ್ಟು ಜನ ಸದುಪಯೋಗಪಡಿಸಿಕೊಂಡಿದ್ದಾರೆ. ಉಳ್ಳವರು ಅವರಿಗೆ ಸಹಾಯ ಮಾಡುವ ಗುಣ ಇರಬೇಕು. ಇಂತಹ ಸಮಯದಲ್ಲಿ ಸಾಕಷ್ಟು ಅತಿವೃಷ್ಟಿ, ಅನಾವೃಷ್ಟಿ ಆಗುತ್ತಿರುತ್ತದೆ. ಈಗ ತಾನೇ ಆದಂತಹ ವಾಯ್ನಾಡಿನ ಅನಾವೃಷ್ಟಿ ನೋಡಿದಾಗ ಈ ನಾಡಿನಲ್ಲಿ ಹುಟ್ಟಿರುತ್ತಂತಹ ನಾವೇ ಪುಣ್ಯವಂತರು. ಅದರಲ್ಲಿಯೂ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಕಲ್ಪತರು ನಾಡಿನಲ್ಲಿ ಹುಟ್ಟಿರುವಂತಹ ನಾವೇ ಪುಣ್ಯವಂತರು ಎಂದು ಅಂಗಾಂಗ ದಾನ ಮಾಡಿದ ಚಂದನಾಳ ಬಗ್ಗೆ ಮಾತನಾಡುತ್ತಾ, ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಎಂದರು. ನಂತರ ಪಡೆಗಳನ್ನು ವೀಕ್ಷಣೆ ಮಾಡಲು ತೆರೆದ ವಾಹನದಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀಯವರು ವೀಕ್ಷಣೆ ಮಾಡಲು ಹೊರಟರು. ಪೊಲೀಸ್ ಪಡೆ, ಗೃಹ ರಕ್ಷಣಾ ದಳ, ಸೇವೆಗಳ ಸ್ಕೌಟ್ಸ್ ಇವೆಲ್ಲವೂ ಒಟ್ಟು 39 ಪಡೆಗಳನ್ನು ವೀಕ್ಷಣೆ ಮಾಡಿದರು. ಅವರಿಗೆ ಗೌರವ ಸಲ್ಲಿಸಿದರು. ನಂತರ ದೇಶಭಕ್ತಿಯ ನೃತ್ಯ ರೂಪವನ್ನು ಎಲ್ಲ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿತು. ಕೊನೆಯಲ್ಲಿ ವಿಜೇತರಿಗೆ, ಮಕ್ಕಳಿಗೆ ಮತ್ತು 5 ಜನ ಸಾಧನೆಗೈದ ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಗೃಹ ರಕ್ಷಕ ದಳ ಅರ್ಷಾತ್ರಿ ಆರ್ ನೇತೃತ್ವದಲ್ಲಿ ಅವರ ನೇರಕ್ಕೆ ಎಲ್ಲ ಪ್ಲಟೂನ್ಗಳಿಂದ ಗೌರವ ರಕ್ಷೆಯನ್ನು ಪಡ್ತಾ ಇದ್ದಾರೆ. NCC ಹಿರಿಯ ತಂಡಕ್ಕೆ ನೇರವಾಗಿ ವಂದನಾ ಸ್ವೀಕಾರವನ್ನು ಪಡೆಯುತ್ತಾ ಇದ್ದಾರೆ.
NCC ಕಿರಿಯ ಇವರನ್ನು ಅನುಸರಿಸಿ ಎಲ್ಲ ಪ್ಲಟೂನ್ಗಳು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರನ್ನು ಅನುಸರಿಸಿ NSM ಗೈಡ್ಸ್ ಇವರನ್ನು ಹಿಂಬಾಲಿಸಿರ್ತಕ್ಕಂಥ ಎಲ್ಲ ತಂಡಗಳು ಗೌರವ ರಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. SVP ಸರ್ಕಾರಿ ಬಾಲಕ ಮತ್ತು ಬಾಲಕಿಯರ ಬ್ಯಾಂಡ್ ಸೆಟ್ ಇವರುಗಳಿಂದ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ವಿವಿಧ ಶಾಲೆಗಳಿಂದ ಜನರಲ್ ಮಹಾತ್ಮ ನಗರ ಪೊಲೀಸ್ ಗೃಹ ರಕ್ಷಕ ದಳ ಹೀಗೆ ಇವರೆಲ್ಲ ಸೇರಿದಂತೆ ಸೇವಾದಳ ಗೈಡ್ಸ್ ಸ್ಕೌಟ್ಸ್ ಇವೆಲ್ಲ ಸೇರಿದಂತೆ ಸುಮಾರು 39 ತುಕಡಿಗಳ ವೀಕ್ಷಣೆಯನ್ನ ಮಾಡ್ತಾ ಗೌರವ ವಂದನೆಯನ್ನ ಸ್ವೀಕರಿಸಲಿಕ್ಕೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಪಡೆಗಳ ಹತ್ತಿರ ಬರ್ತಾ ಇದ್ದಾರೆ. ಎಲ್ಲ ಪಡೆಯ ಮುಖ್ಯಸ್ಥರುಗಳು ನಾಯಕ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾಗವಹಿಸಿ ನಶಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನ ಸ್ವೀಕರಿಸಿ ಇಂದು ನಾವು ನಶಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ ಕುಟುಂಬ ಹಾಗೂ ಕಲ್ಪತರು ನಾಡಿನ ಸಮಸ್ತ ನಾಗರಿಕ ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಭಾರತ ದೇಶವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರಗೊಂಡು ಇಂದಿಗೆ 77 ವರ್ಷಗಳು ಮುಗಿದು 78ನೇ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಮ್ಮ ಮಾತೃಭೂಮಿಯಾಗಿರುವ ಭಾರತ ದೇಶ ಪುರಾತನವಾದ ಧರ್ಮ, ನಾಗರಿಕತೆ, ಸಂಸ್ಕೃತಿ, ಮೌಲ್ಯಗಳಿಂದ ಶ್ರೀಮಂತವಾಗಿದೆ. ಸಾಧು ಸಂತರ, ಋಷಿಮುನಿಗಳು ಹಾಗೂ ರಾಜ ಮಹಾರಾಜರು, ಸಾಹಿತಿಗಳು, ಕವಿಗಳ, ಶಿಕ್ಷಣ ತಜ್ಞರು, ರೈತರು, ಯುವಕರ ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿ ಸಮೃದ್ಧವಾಗಿದ್ದ ದೇಶವಿದಾಗಿದೆ. ಪರಕೀಯರ ದಾಸ್ಯದಿಂದ ಈ ದೇಶವನ್ನು ಪಾರು ಮಾಡಲು ಸಹಸ್ರಾರು ಜನ ಹೋರಾಟಗಾರರು, ದೇಶಪ್ರೇಮಿಗಳು ತ್ಯಾಗ ಬಲಿದಾನ ಮಾಡಿದ್ದಾರೆ. ಆ ಎಲ್ಲ ಮಹಾಚೇತನಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಮರ್ಪಿಸುವುದು ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್ ಹೀಗೆ ಹಲವಾರು ಧೀಮಂತ ನಾಯಕರು ಅಪರಿಮಿತ ಕೊಡುಗೆ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷಣೆಯೊಂದಿಗೆ ಯುವ ಸಮುದಾಯವನ್ನು ಹುರಿದುಂಬಿಸಿದರು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮತ್ತು ಇನ್ನೂ ಹಲವು ಯುವ ಸಮೂಹ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿಯಾಯಿತು. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಎನ್ನುವ ಕವಿ ಕಣವಿರವರ ಮಾತಿನಂತೆ ದೇಶದ ಏಕತೆಗೆ, ಅಖಂಡತೆಗೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಎಲ್ಲಿದ್ದರೂ ಭಾರತೀಯರಾಗಿ ಸರ್ವ ಜನಾಂಗದ ತೋಟವಾಗಿ ಬೆಳೆಯಬೇಕಿದೆ. ಈ ಕಾರಣದಿಂದ ನಾವೆಲ್ಲರೂ ಮಾನವ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕಿದೆ. ಕುಲ, ಧರ್ಮ, ಜಾತಿಗಳನ್ನು ಮೀರಿ ಬೆಳೆಯುವ ಸಮಾಜವನ್ನು ಕಟ್ಟಲು ಶ್ರಮಿಸಿದ ಬುದ್ಧ, ಬಸವಣ್ಣ, ಕನಕದಾಸರು, ಮಹಾತ್ಮ ಗಾಂಧೀಜಿ ಇವರನ್ನು ಸ್ಮರಿಸಿಕೊಳ್ಳುವುದು, ಅವರು ಕೊಟ್ಟಿರುವ ಆಶಯಗಳನ್ನು ಅನುಷ್ಠಾನಗೊಳಿಸುವುದು ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿಯಾಗಿದೆ. ಈ ಸ್ವತಂತ್ರ ದಿನಾಚರಣೆಯ ಸುಸಂದರ್ಭದಲ್ಲಿ
ಅಂಗಾಂಗ ದಾನ ಮಾಡಿ ಜೀವನದ ಸಾರ್ಥಕತೆಯನ್ನು ತೋರಿದ ಕುಮಾರಿ ಚಂದನಾರವರನ್ನು ನೆನೆಯುತ್ತಾ, ಅಂಗಾಂಗ ದಾನವು ಒಬ್ಬ ವ್ಯಕ್ತಿಯು ತನ್ನ ದೇಹದ ಅಂಗವನ್ನು ಇನ್ನೊಬ್ಬ ವ್ಯಕ್ತಿಗೆ ಸ್ವಇಚ್ಛೆಯಿಂದ ದಾನ ಮಾಡುವ ಪ್ರಕ್ರಿಯೆಯಾಗಿದೆ. ಅಂಗಾಂಗ ದಾನದ ಅಗತ್ಯವು ಗಣನೀಯ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿದೆ. ಅಂಗಾಂಗ ದಾನವು ಸಾಕಷ್ಟು ಜೀವಗಳನ್ನು ಉಳಿಸುತ್ತದೆ. ಅಂಗಾಂಗ ದಾನದ ಬಗ್ಗೆ ವ್ಯಾಪಕದ ಅರಿವು ಮೂಡಿಸುವುದು ಈ ದಿನಗಳಲ್ಲಿ ಅತ್ಯಂತ ಅವಶ್ಯವಾದಂಥದ್ದು. ಇಂದು ನಮ್ಮ ದೇಶದ ಶಿಕ್ಷಣದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ, ಧರ್ಮ ಸಂಸ್ಕೃತಿಯಲ್ಲಿ, ಯೋಗ ಶಿಕ್ಷಣ, ಕ್ರೀಡೆಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದು ಜಗತ್ತೇ ನಮ್ಮ ದೇಶದ ಕಡೆ ಗೌರವದಿಂದ ನೋಡುತ್ತಿದೆ. ಇದಕ್ಕೆ ನಿದರ್ಶನವೆಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತೀಯರು 1 ಬೆಳ್ಳಿ ಹಾಗೂ 5 ಕಂಚಿನ ಪದಕಗಳನ್ನು ಪಡೆದಿರುವುದು ನಮ್ಮ ಕಣ್ಮುಂದಿದೆ. ಹಿಂದಿನ ಯುವಶಕ್ತಿ ಕೌಶಲ್ಯಾಧಾರಿತ ಶಿಕ್ಷಣದೊಂದಿಗೆ ಸ್ವಂತ ಉದ್ಯೋಗದ ಮೂಲಕ ನೆಮ್ಮದಿ ಜೀವನ ನಡೆಸುತ್ತಿದೆ. ಮಹಿಳೆಯರಿಗೆ ಸಮಾನತೆ ನೀಡಿ ಆರ್ಥಿಕವಾಗಿ ಸದೃಢವನ್ನಾಗಿಸಿದೆ. ಪ್ರತಿಯೊಬ್ಬರೂ ದೇಶಾಭಿಮಾನ ಬೆಳೆಸಿಕೊಂಡು ಅದರ ಅಭಿವೃದ್ಧಿಯಲ್ಲಿ ಸಕ್ರಿಯರಾಗುವಂತೆ ಪ್ರೇರೇಪಿಸುತ್ತಿದೆ. ರಾಷ್ಟ್ರದ ನೆಲ, ಭಾಷೆ, ಸಂಸ್ಕೃತಿ, ಧರ್ಮ ಇವುಗಳನ್ನು ರಕ್ಷಿಸುವುದು, ಸಮಾಜಮುಖಿ ಆದರ್ಶವನ್ನು ಪಾಲಿಸುವುದು ಹಾಗೂ ರಾಷ್ಟ್ರದ ಭವಿಷ್ಯವನ್ನು ಉಜ್ವಲಗೊಳಿಸುವುದು ನಮ್ಮ ಮಹತ್ವದ ಗುರಿಯಾಗಿದೆ. ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ, ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ದೇಶದ ಎಲ್ಲ ಮಹಾನ್ ನಾಯಕರನ್ನು ನೆನೆಯುತ್ತಾ ಹಾಗೂ ಈ ದಿನ ಮತ್ತೊಬ್ಬ ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನವಾಗಿದ್ದು ಅವರನ್ನು ಸ್ಮರಿಸುತ್ತಾ ಮತ್ತೊಮ್ಮೆ 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾನ್ಯ ಉಪವಿಭಾಗಾಧಿಕಾರಿಗಳಿಂದ ಗೌರವ ದೀಕ್ಷೆಯನ್ನ ಪಡೆದುಕೊಳ್ಳಲು ಮುಂದೆ ಸಾಗ್ತಾ ಇದ್ದಾರೆ. ಶ್ರೀ ನಾಗರಾಜ್ ID, ಗೃಹ ಆರಕ್ಷಕ ದಳ ನಗರ ಠಾಣೆ, ಇವರನ್ನ ಹಿಂಬಾಲಿಸಿ ಹರ್ಷ TR ನೇತೃತ್ವದ ಗೃಹ ರಕ್ಷಕ ದಳದಿಂದ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ NCCಯ ಹಿರಿಯ ತಂಡದ ಪೃಥ್ವಿರಾಜ್ ಸೀನಿಯರ್ ಅಂಡರ್ ಆಫೀಸರ್ ಹಾಗೂ ಆಕಾಶ್ ಬಳಗಾರ್ ನೇತೃತ್ವದಲ್ಲಿ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುನ್ನಡೆಸ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸಿ ಕೃತಿಕ್ MN ನೇತೃತ್ವದ ಸೋಮಣ್ಣ ಕೃತಿಕ್ MN ನೇತೃತ್ವದ NCC ಹಿರಿಯ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸಿ ನಯನ ನೇತೃತ್ವದ SSM ಗೈಡ್, ಈಗ NSM ಗೈಡ್ಸ್ ತಂಡದ ನಾಯಕರಾಗಿ ನಯನ ಅವರನ್ನು ಹಿಂಬಾಲಿಸಿ ಬರ್ತಿರುವ ತಂಡ ದೀಕ್ಷಾ ಹೆರಿಟೇಜ್ ಸ್ಕೌಟ್ಸ್ ತಂಡದ ನಾಯಕ ಉಲ್ಲಾಸ್. ಇವರು ಕೂಡ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ SVP ಸೇವಾದಳ ತಂಡದ ನಾಯಕರಾಗಿ ಮೊಹಮ್ಮದ್ ಗೌಸ್. ಇವರು ಕೂಡ ಅತಿಥಿಗಳಿಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಡಾಫಡೆಲ್ಸ್ ಆರ್ಮಿ. ಈ ಮುದ್ದಾದ ಮಕ್ಕಳು ತಂಡದ ನಾಯಕಿ ಸೈಯದಾ ಜಾರಾ. ಇವರು ಕೂಡ ಅತಿಥಿಗಳಿಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ SVP ಸ್ಕೌಟ್ಸ್ ತಂಡದ ನಾಯಕ ಹೇಮಂತ್ ಆರ್ಮಿ. ಇವರು ಅತಿಥಿಗಳಿಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಸೆಂಟ್ರಲ್ ಸ್ಕೂಲ್ ಸ್ಕೌಟ್ಸ್ ತಂಡ. ಸೆಂಟ್ರಲ್ ಸ್ಕೂಲ್ನ ಸ್ಕೌಟ್ಸ್ ತಂಡದ ನಾಯಕ ರೋಹನ್ ರಾಜ್. ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಕಲ್ಪತರು ಸ್ಕೂಲ್
ಗೈಡ್ಸ್ ಗಣಪತರು ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿನಿಯರು ಗೈಡ್ಸ್ ಮತ್ತು ತಂಡದ ನಾಯಕಿ ರಿಯಾ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಮಾಡಿದ ಜಿಜಿಜೆಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಂಡದ ನಾಯಕಿ ಹರ್ಷಿತಾ. ಇವರು ಕೂಡ ಮೊದಲನೆಯಿಂದ ಸದಸ್ಯ ಮುಂದೆ ಸಾಗ್ತಾ ಇದ್ದಾರೆ. ಇವರನ್ನು ಹಿಂಬಾಲಿಸಿ ಬರತಕ್ಕಂಥ ತಂಡ SVP ಪ್ರೌಢಶಾಲೆ ತಂಡದ ನಾಯಕ ಮೋಹನ್ ತಂಡವನ್ನು ಮುನ್ನಡೆಸ್ತಾ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಈಗ ಹಿಂದೆ ಬರ್ತಿರುವ ತಂಡ ಕಲ್ಪತರು ಸೆಂಟ್ರಲ್ ಸ್ಕೂಲ್ ತಂಡದ ನಾಯಕಿ ಸ್ಫೂರ್ತಿ HP ಅಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ NSM ಪ್ರೌಢಶಾಲೆ ಸುಮತಿ ಪ್ರೌಢಶಾಲೆ ತಂಡದ ನಾಯಕಿಯಾಗಿ ಲೇಖನ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಬರ್ತಿರುವ ತಂಡ GBJC ಬಾಲಕರ ಪದವಿ ಪೂರ್ವ ಕಾಲೇಜು ತಂಡದ ನಾಯಕ ಸುಭಾಷ್ ಜಿಯು ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸಿ ಬರುತ್ತಿರುವ ತಂಡ ನಳಂದ ಪ್ರೌಢಶಾಲೆ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಅಮೂಲ್ಯ HY ತಂಡದ ನಾಯಕಿ ಅಮೂಲ್ಯ HY ಅತಿಥಿಗಳಿಗೆ ಹಾಗೂ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸಿ ಬರುತ್ತಿರುವ ಆಲಮೀನ್ ಪ್ರೌಢಶಾಲೆ ತಂಡದ ನಾಯಕಿ ಅಕ್ಸಾ ನಮ್ಮ ತಂಡವನ್ನು ಮುನ್ನಡೆಸಿ ಅತಿಥಿಗಳಿಗೆ ಹಾಗೂ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಟ್ಯಾಗೋರ್ ಪ್ರೌಢಶಾಲೆ ಕನ್ನಡ ಮಾಧ್ಯಮ ತಂಡದ ನಾಯಕಿ ರಂಜಿತಾ. ಇವರು ಕೂಡ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ KK ಕಾನ್ವೆಂಟ್ ಆಂಧ್ರ ಪ್ರೌಢಶಾಲೆ ಇವರ ತಂಡದ ನಾಯಕಿ ಶಾಯಿಸ್ತಾ ಜಬೀನಾ ತಂಡವನ್ನು ಮುನ್ನಡೆಸ್ತಾ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಸ್ಟೆಲ್ಲಾ ಮೇರಿಸ್ ಪ್ರೌಢಶಾಲೆ ತಂಡದ ನಾಯಕ ನಿಖಿಲ್ ತಂಡವನ್ನು ಮುನ್ನಡೆಸ್ತಾ ಅತಿಥಿಗಳಿಗೆ ಹಾಗೂ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಟ್ಯಾಗೋರ್ ಪ್ರೌಢಶಾಲೆ ಆಂಗ್ಲ ಮಾಧ್ಯಮ ತಂಡದ ನಾಯಕ ನಂದನ್ ತಮ್ಮ ತಂಡವನ್ನು ಮುನ್ನಡೆಸ್ತಾ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರ ಹಿಂಬಾಲಿಸಿ ಬರುತ್ತಿರ್ತಕ್ಕಂಥ ತಂಡ ಗುರುಕುಲ ಪ್ರೌಢಶಾಲೆ ತಂಡದ ನಾಯಕ ರಂಗನಾಥ ಸ್ವಾಮಿ ತಂಡದ ನಾಯಕ ರಂಗನಾಥ ಸ್ವಾಮಿ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ವಿವೇಕಾನಂದ ಪ್ರೌಢಶಾಲೆ ತಂಡದ ನಾಯಕ ಮಿಥುನ್ ರಾಜ್ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವಂತಹ ಸ್ಟೆಲ್ಲಾ ಮೇರಿಸ್ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕ ಗೌತಮ್ ಅತಿಥಿಗಳಿಗೆ ಹಾಗೂ ರಾಷ್ಟ್ರಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಡ್ಯಾಫೋಡಿಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕ ಜಯಂತ್ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ಬರುತ್ತಿರುವ ತಂಡ ದೀನದಯಾಳು ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ಬರುತ್ತಿರುವ ತಂಡ ಜಿಂಗಲ್ ಬೆಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ತಸ್ಮಿಯಾ ಬಾನು ಜಿಂಗಲ್ ಬೆಲ್ಸ್ನ ತಂಡದ ನಾಯಕಿ ತಸ್ಮಿಯಾ ಬಾನು ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ.
ಅವರನ್ನ ಹಿಂಬಾಲಿಸಿ ಬರುತ್ತಿರುವ ತಂಡ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ಪಲ್ಲವಿ ರಾಷ್ಟ್ರಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕ ಪೃಥ್ವಿರಾಜ್. ತಂಡದ ನಾಯಕ ಪೃಥ್ವಿರಾಜ್ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬಂದಂತಹ ತಂಡ ನಳಂದ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ಖುಷಿನಾ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಎಲ್ಲ ತಂಡದ ವಿದ್ಯಾರ್ಥಿಗಳು ಉತ್ತಮವಾದ ಪಥಸಂಚಲನೆಯಲ್ಲಿ ಭಾಗವಹಿಸಿ ತಮ್ಮ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಎಲ್ಲ ಶಾಲೆಯ ಮಕ್ಕಳಿಗೂ ಧನ್ಯವಾದಗಳು. ಈಗ ಗಾಂಧಿನಗರದ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ಜವೇರಿಯಾ ಇವರು ಕೂಡ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬಂದಂತ ತಂಡ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ರೈಲ್ವೆ ಸ್ಟೇಷನ್ ರಸ್ತೆ ತಂಡದ ನಾಯಕ ಅಯಾಲ್ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ಬಂದಂತ ತಂಡ ಅಲಮೀನ್ ಹಿರಿಯ ಪ್ರಾಥಮಿಕ ಶಾಲೆ ತಂಡದ ನಾಯಕಿ ಮೆಹಕ್ ಇವರು ಕೂಡ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಸೆಂಟ್ರಲ್ ಸ್ಕೂಲ್ ತಂಡದ ನಾಯಕ ಚಿರಾಗ್ ಗೌಡ ಕೆ. ಇವರು ಕೂಡ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ಬಂದಂತ ತಂಡ ಸರ್ಕಾರಿ ಹಿರಿಯ